ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ಮತದಾನ ನಮ್ಮ ಕ್ಷೇತ್ರದಲ್ಲೂ ಚೆನ್ನಾಗಿ ನಡೆದಿದೆ. ಈ ಬೂತ್ನಲ್ಲಿ ಒಂದು 35% ಅಷ್ಟು ಪೋಲಿಂಗ್ ಆಗಿದೆ. ಸೊ ನಮ್ಮ ಕ್ಷೇತ್ರದಲ್ಲಿ 11 ಗಂಟೆಗೆ ಮೊದಲೇ 21% ಮತದಾನ ಆಗಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ ಮತದಾನ. ಇನ್ನೂ ಸ್ವಲ್ಪ ಬಿಸಿಲು ಅಂತ ಇದ್ದರೂ ಕೂಡ ಬಿಸಿಲಿನ ನಡುವೆನೂ ಜನ ಬಂದು ಮತದಾನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಒಟ್ಟಾರೆ ಎಲ್ಲರೂ ಮತದಾನ ಮಾಡಬೇಕು, ಇದು ಅವರ ಒಂದು ರೀತಿ ಕರ್ತವ್ಯ. ಸೊ ಹಾಗಾಗಿ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಬೆಂಗಳೂರು ಉತ್ತರದಲ್ಲಿ ಈ ಸತಿ ಬದಲಾವಣೆ ಆಗುತ್ತೆ ಅಂತ ಅನಿಸುತ್ತೆ ಸರ್? ಬೆಂಗಳೂರು ಉತ್ತರದಲ್ಲಿ ಈಗ ಈ ಹಿಂದೆ 4 ಬಾರಿನೂ ಹೊರಗಿನವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಬಾರಿ ಆದರೂ ಸ್ಥಳೀಯರಿಗೆ ಅವಕಾಶ ಕೊಡಬಹುದಾಗಿತ್ತು. ಆದರೆ ಈ ಬಾರಿನೂ ಕೂಡ ಎಲ್ಲ ಸ್ಥಳೀಯ BJP ಕಾರ್ಯಕರ್ತರು, ನಾಯಕರ ಅಭಿಪ್ರಾಯ ಮಾನ್ಯ ಸದಾನಂದ ಗೌಡರಿಗೆ ಕೊಡಬೇಕು ಅಂತ. ಆದರೆ ಅವರ ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿ ಯಾರಿಗೆ ಅವರು ಕೊಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡಿದ್ರು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮತ್ತು ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಸಂಸದರಾಗಿದ್ದಾಗ ಅಲ್ಲಿ ಯಾರ ಕೈಗೂ ಸಿಗಲಿಲ್ಲ, ಕೆಲಸ ಮಾಡಲಿಲ್ಲ, ಕ್ಷೇತ್ರದ ಕಡೆಗೆ ಮುಖನೇ ಹಾಕಲಿಲ್ಲ ಅಂಥೇಳಿ ಅಲ್ಲಿನ BJP ಕಾರ್ಯಕರ್ತರು ಬಲವಂತವಾಗಿ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ, ಅಲ್ಲಿಂದ ತಿರಸ್ಕಾರ ಮಾಡಿದ್ದಾರೆ, ಗೋ ಬ್ಯಾಕ್ ಅಂತ ಚಳುವಳಿ ಮಾಡಿದ್ದಾರೆ. ಅಲ್ಲೇ ಈ ರೀತಿಯಾಗಿ ಜನಗಳಿಂದ, ಅದರಲ್ಲೂ ಜನಕ್ಕಿಂತ ಹೆಚ್ಚಾಗಿ BJPಯವರಿಂದನೇ ತಿರಸ್ಕೃತವಾದಂಥವ್ರನ್ನ ತಂದು ಬೆಂಗಳೂರು ನಾರ್ತ್ಗೆ ಹಾಕಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಭಾಳ ನಮ್ಮ ಬೆಂಗಳೂರು ನಾರ್ತನ್ನು ಭಾಳ ಟೇಕನ್ ಫಾರ್ ಗ್ರಾಂಟೆಡ್, ಒಂದು ಬಿಟ್ಟಿಯಾಗಿ ವೋಟ್ ಹಾಕ್ತಾರೆ ಅಂತ ತಗೊಂಡಿದ್ದಾರೆ. ಬಟ್ ಜನ 4 ಬಾರಿ ಹೊರಗಿನವರಿಗೆ ವೋಟ್ ಹಾಕಿ ಈ ಬಾರಿ ಸ್ಥಳೀಯ ಅಭ್ಯರ್ಥಿ ಕಾಂಗ್ರೆಸ್ನವರು ಪ್ರೊಫೆಸರ್ ರಾಜೀವ್ ಗೌಡ್ರು ವಿದ್ಯಾವಂತರಿದ್ದಾರೆ, ಹೈಲಿ ಎಜುಕೇಟೆಡು, ಹೈಲಿ ಕ್ವಾಲಿಫೈಡ್ ಇದ್ದಾರೆ, 1 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿರೋ ಅನುಭವವೂ ಇದೆ. ಸೊ ಇವೆಲ್ಲ ಇರೋದರಿಂದ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದು ಸ್ಥಳೀಯ ಸಮಸ್ಯೆಗಳು ಗೊತ್ತಿದೆ, ಜನರ ಕೈಗೆ ಸಿಗ್ತಾರೆ, ಆ ಭರವಸೆನೂ ಕೂಡ ಇದೆ. ಸೊ ಹಾಗಾಗಿ ಈ ಬಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸ್ಥಳೀಯರು, ಎಜುಕೇಟೆಡು, ಕ್ವಾಲಿಫೈಡು, ಡಿಸರ್ವಿಂಗು ಇರೋದರಿಂದ ಒಂದು ಬದಲಾವಣೆ ಆಗುತ್ತೆ ಈ ಬಾರಿ ನಾರ್ತ್ನಲ್ಲಿ ಅಂತ ನಿರೀಕ್ಷೆ ಇಟ್ಕೊಂಡಿದೆ. 14 ಕ್ಷೇತ್ರಗಳಲ್ಲಿ ಎಷ್ಟು ಈ ಬಾರಿ ನಾನು 6 ಬಾರಿ ವಿಧಾನಸಭೆಗೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸ್ಪರ್ಧೆ ಮಾಡಿದ್ದೇನೆ. 2 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೇನೆ. 2009 ಮತ್ತು 2019ರಲ್ಲಿ ಲೋಕಸಭೆಗೂ ಸ್ಪರ್ಧೆ ಮಾಡಿದ್ದೇನೆ. ಆ ಚುನಾವಣೆಗಳಿಗೆ ನೋಡಿದಾಗ ಈ ಬಾರಿ BJP ಗಾಳಿ ಅಂತೂ ರಾಜ್ಯದಲ್ಲಿ ಇಲ್ಲ. ದೇಶದಲ್ಲೂ ಕೂಡ ಅದು ಬಹಳ ಕಡಿಮೆ ಆಗಿದೆ, ಕ್ಷೀಣ ಆಗಿದೆ. ಯಾಕೆಂದರೆ 2 ಬಾರಿ ಜನ ವೋಟ್ ಹಾಕಿದ್ದಾರೆ, 2 ಬಾರಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. 10 ವರ್ಷ BJP ಸರ್ಕಾರ ನೋಡಿ ಅವ್ರು ಈಗಲೂ ಕೂಡ ಮುಂದೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಯಾವುದು ವಿಕಾಸ ಅನ್ನೋ ಹೆಸರಿನಲ್ಲಿ ವೋಟ್ ತೊಗೊಂಡು ವಿಕಾಸ ಮಾಡದೆ ಈಗ ಕೊನೆಗೆ ಮತ್ತೆ ಜನಗಳನ್ನು ಡಿವೈಡ್ ಮಾಡುವಂಥ ಸಂಸ್ಕೃತಿಗೆ ವಾಪಸ್, ಅವರ ಮೂಲ ತತ್ವಕ್ಕೆ ವಾಪಸ್ ಬಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.